ನಂತರ AI ಲೋಕಕ್ಕೆ ಎಂಟ್ರಿ. ಆರ್ಟ್, ಕಾಮರ್ಸ್ ಅಥವಾ ಸೈನ್ಸ್ ಯಾವುದೇ ಇರಲಿ, ನೀವು ಕಲಿಬಹುದು AI. ಇಂಜಿನಿಯರ್, ಡಾಕ್ಟರ್ ಬದಲು AI ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ. ಜಗತ್ತನ್ನೇ ಆಳಲು ಹೊರಟಿರುವ AIನಲ್ಲಿದೆ ಅತ್ಯದ್ಭುತ ಅವಕಾಶಗಳು. ಇದು ಹೊತ್ತಿನ ವಿಶೇಷ. ನಾನು ಸುಧಾಗೌಡ. ನೋಡಿ, ನಿನ್ನೆಯಷ್ಟೇ PUC ರಿಸಲ್ಟ್ ಬಂದಿದೆ. ದಿಶಾ ಅನ್ನುವಂಥ ಸ್ಟೂಡೆಂಟ್ ನಮ್ಮ ಇಡೀ ರಾಜ್ಯಕ್ಕೆ ಟಾಪರ್ ಆಗಿದ್ದಾಳೆ. 600ಕ್ಕೆ 600 ಅಂಕಗಳನ್ನು ತಗೊಂಡಿದ್ದಾಳೆ. ಆದರೆ ಎಲ್ಲರಿಗೂ ಅಷ್ಟೊಂದು ಮಾರ್ಕ್ಸ್ ತೆಗೆದುಕೊಳ್ಳುವಂಥ ಒಂದು ಕೆಪಾಸಿಟಿ ಇರೋದಿಲ್ಲ. ಯಾಕಂದರೆ ಎಲ್ಲರ ಜ್ಞಾನ ಒಂದೇ ರೀತಿಯಾಗಿರೋದಿಲ್ಲ, ಎಲ್ಲರ ಮೆಮೊರಿ ಪವರ್ ಒಂದೇ ರೀತಿಯಾಗಿರೋದಿಲ್ಲ. ಅದರ ಜೊತೆಗೆ ಎಲ್ಲರಿಗೂ ದೇವರು ಒಂದೇ ರೀತಿಯಾದಂಥ ಜ್ಞಾನವನ್ನು ಕೊಟ್ಟಿರೋದಿಲ್ಲ. ಹೀಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮನೆಗಳಲ್ಲಿ ಮಕ್ಕಳೇನಾದರೂ ಕಡಿಮೆ ಮಾರ್ಕ್ಸ್ ತೆಗೆದರೆ, PUCಯಲ್ಲಿ ಟಾಪರ್ ಆಗಲಿಲ್ಲ, ಕಡಿಮೆ ಮಾರ್ಕ್ಸ್ ಬಂತು ಅಂತಂದರೆ ದಯವಿಟ್ಟು ಅವರನ್ನು ಬೈಯೋದಾಗಲಿ, ಹೊಡೆಯೋದಾಗಲಿ, ನಿಂದಿಸೋದಾಗಲಿ ಮಾಡಬೇಡಿ. ಯಾಕಂದರೆ ಜಗತ್ತಿನಲ್ಲಿ PUC ರಿಸಲ್ಟ್ ಒಂದೇ ನಮ್ಮ ಜೀವನವನ್ನು ನಿರ್ಧರಿಸೋದಿಲ್ಲ, ಅಥವಾ 10th ಮಾರ್ಕ್ಸ್ ಒಂದೇ ನಮ್ಮ ಜೀವನವನ್ನು ನಿರ್ಧರಿಸೋದಿಲ್ಲ. ಎಷ್ಟೋ ಜನ ಇವತ್ತು ಎಕ್ಸಾಮ್ನಲ್ಲಿ ಫೇಲ್ ಆದಂಥವರು ಜೀವನದಲ್ಲಿ ಗೆದ್ದಿದ್ದಾರೆ. ಎಕ್ಸಾಮ್ನಲ್ಲಿ ಪಾಸ್ ಆಗೋದು ಮುಖ್ಯ ಅಲ್ಲ, ಜೀವನದಲ್ಲಿ ಗೆಲುವನ್ನು ಸಾಧಿಸೋದು ಬಹಳ ಮುಖ್ಯ. ಸಾಕಷ್ಟು ಎಕ್ಸಾಂಪಲ್ಗಳು ನಮ್ಮ ಕಣ್ಣು ಮುಂದೆ ಇದೆ. ಏನನ್ನೂ ಓದಿಲ್ಲದೆ ಇರುವಂಥ ಡಾಕ್ಟರ್ ರಾಜ್ಕುಮಾರ್ ನಮ್ಮ ವರನಟರಾದರು. SSLC ಫೇಲ್ ಆದಂಥ ಸಚಿನ್ ತೆಂಡೂಲ್ಕರ್ ಕ್ರಿಕೆಟರ್ ಆದ್ರಲ್ವಾ. ಹಾಗಾಗಿ ಭಗವಂತ ಎಲ್ಲರ ಹಣಿಯಲ್ಲೂ ಒಂದು ಹಣೆ ಬರವನ್ನು ಬರದೇ ಇರ್ತಾನೆ. ಯಾಕೆ ಅವ್ರು ಫೇಲ್ ಆಗ್ತಾರೆ ಅಂತಂದರೆ ಅಲ್ಲಿಂದ ಅವರ ಬದುಕಿನ ಹಾದಿ ಬದಲಾಗುತ್ತೆ. ಬೇರೆ ರೀತಿಯಲ್ಲಿ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಭಗವಂತ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾನೆ ಅಂಥೇಳಿ ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಹಾಗಾಗಿ ದಯವಿಟ್ಟು ಯಾವುದೇ PUC ಮಕ್ಕಳು ಫೇಲ್ ಆಗಿದ್ದರೆ ಅಥವಾ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಮುಂದೆ ಏನು ಮಾಡಬಹುದು ಅನ್ನುವಂಥ ಹೊಸ ಹೊಸ ದಾರಿಗಳನ್ನು ಹುಡುಕಿ ಕೊಡಿ. ಇವತ್ತು ನಾವು AI ಯುಗದಲ್ಲಿದ್ದೀವಿ. PUC ಪಾಸ್ ಆದ ತಕ್ಷಣ ಕೂಡ ನಾವು ಇಂಜಿನಿಯರಿಂಗ್ ಡಾಕ್ಟರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಎಲ್ಲರಿಂದನೂ ಸಾಧ್ಯ ಇಲ್ಲ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಯಾವ ಒಂದು ಕೋರ್ಸ್ಗೆ ಹೆಚ್ಚು ಮಾನ್ಯತೆ ಇದೆ? PUC ಪಾಸ್ ಆಗಿದ್ದಾನೆ, ಆದರೆ ಅವನಿಗೆ ಮುಂದಕ್ಕೆ ಓದಲಿಕ್ಕೆ ಇಷ್ಟ ಇಲ್ವಾ, ಅಥವಾ ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಆದಷ್ಟು ಬೇಗ ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಿ, ಯಾವ ಕೋರ್ಸ್ ಇದೆ ಅದಕ್ಕೆ ಸೇರಿಸೋಣ ಅಂಥೇಳಿ ಯೋಚನೆ ಮಾಡುವಂಥವರಾಗಿದ್ದರೆ ನಿಮಗೆ ಇದು ಒಂದು ಅತ್ಯದ್ಭುತ ಅವಕಾಶ. AI ಕ್ಷೇತ್ರಕ್ಕೆ ನೀವು ಕಾಲಿಡಬೇಕು ಅಂತಂದರೆ ಯಾವೆಲ್ಲ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಈಗ ಆಲ್ರೆಡಿ AI ಅನ್ನುವಂಥ ಒಂದು ಟೆಕ್ನಾಲಜಿ ನಮ್ಮ ಜಗತ್ತಿಗೆ ಕಾಲಿಟ್ಟಿದೆ. ಎಷ್ಟೋ IT BT ಕಂಪನಿಗಳಲ್ಲೇ ಇವತ್ತು ಲಕ್ಷ ಸಂಬಳ ತೆಗೆದುಕೊಳ್ತಾ ಇದ್ದಂಥ ಉದ್ಯೋಗಿಗಳನ್ನು ಸಡನ್ನಾಗಿ ಕೆಲಸದಿಂದ ಕಿತ್ತು ಬಿಸಾಕಿದ್ದಾರೆ. ಆದರೆ ಎಷ್ಟೋ ಜನ ಬುದ್ಧಿವಂತರು ಆಲ್ರೆಡಿ EMIಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಒಂದಷ್ಟು ಫಿಕ್ಸ್ಡ್ ಡೆಪಾಸಿಟ್ಗಳನ್ನು ಇಟ್ಕೊಂಡಿದ್ದಾರೆ, ಓಲಾ ಉಬರ್ಗಳನ್ನು ಓಡಿಸ್ಕೊಂಡು, ಇವತ್ತು ಸ್ವಿಗ್ಗಿ ಅಂಥ ವಾಹನಗಳನ್ನು ಓಡಿಸ್ಕೊಂಡು ಜೀವನ ನಡೆಸುವಂಥ ಒಂದು ಧೈರ್ಯವನ್ನು ತಗೊಂಡಿದ್ದಾರೆ. ಹಾಗಾಗಿ ಜಗತ್ತಿನಲ್ಲಿ ಭಾಳಷ್ಟು ಅವಕಾಶಗಳಿರುತ್ತೆ, ಅದರತ್ತ ಒಂದು ಬಾರಿ ಕಣ್ಣು ಹಾಯಿಸಿ ಅನ್ನೋದು ನನ್ನ ಒಂದು ಮನವಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು AI ಟೆಕ್ನಾಲಜಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಬೆಳೀತಾ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ಏನನ್ನು ಕಲಿಯೋಕ್ಕೆ ಸಾಧ್ಯ ಇದೆ, ಈ ಜಗತ್ತಿನಲ್ಲಿ ನಾವು ಸರ್ವೈವ್ ಆಗಬೇಕು ಅಂತಂದರೆ ಏನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಈ ಬದಲಾವಣೆಯ ಮುಂಚೂಣಿಯಲ್ಲಿರುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ AI ಅಂಥೇಳಿ ನಾವು ಕರಿತೀವಿ. PUC ಬಳಿಕ ಕೇವಲ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಆರ್ಟ್ಸ್ ಮತ್ತು ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಯಾಗಿದ್ದರೂ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಇವತ್ತು 10 ಹಲವು ಅವಕಾಶಗಳಿದೆ. PUCಯಲ್ಲಿ ಕಡಿಮೆ ಮಾರ್ಕ್ಸ್ ಬಂತ ನೀವು ತಲೆನೇ ಕೆಡಿಸ್ಕೋಬೇಡಿ, ಸೈನ್ಸ್ ತಗೊಳ್ಳಿ, ಅಥವಾ ನನಗೆ ಇಂಗ್ಲೀಷ್ ಬರಲ್ಲ, ನಾನು ಆರ್ಟ್ಸ್ ಓದ್ತೀನಿ, ಆರ್ಟ್ಸ್ ತಗೊಳ್ಳಿ, ಕಾಮರ್ಸ್ ಇಂಟ್ರೆಸ್ಟ್ ಇದೆ, ಕಾಮರ್ಸ್ ತಗೊಳ್ಳಿ. ಆಫ್ಟರ್ ಡಿಗ್ರಿ ನಿಮಗೆ AI ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳಿದೆ. ಆ ಅವಕಾಶಗಳು ಯಾವ್ಯಾವುದು ಅಂತೇಳಿ ಹುಡುಕಿ ನೋಡಿ. ಯಂತ್ರಗಳಿಗೆ ಮನುಷ್ಯನಂತೆ ಆಲೋಚಿಸುವ ಮತ್ತು ಕಲಿಯುವ ಶಕ್ತಿಯನ್ನು ತುಂಬುವಂಥ ಈ ಒಂದು AI ಟೆಕ್ನಾಲಜಿ ಮುಂಬರುವ ದಶಕಗಳಲ್ಲಿ ಇಡೀ ಜಗತ್ತನ್ನು ಆಳೋಕೆ ಸಿದ್ಧ ಆಗ್ತಾ ಇದೆ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರವನ್ನು AI ಆವರಿಸಿಕೊಳ್ಳುತ್ತಾ ಇರೋದ್ರಿಂದ ನಿಮ್ಮ ಆಸಕ್ತಿಯ ಕ್ಷೇತ್ರಕ್ಕೆ ಅನುಗುಣವಾಗಿ ಸರಿಯಾದಂಥ AI ಕೋರ್ಸ್ ಯಾವುದು ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ವಿಭಾಗಕ್ಕೆ ಅನುಗುಣವಾಗಿ ನೀವು ಆಯ್ಕೆ ಮಾಡಬಹುದಾದ ಅತ್ಯುತ್ತಮ AI ಕೋರ್ಸ್ಗಳ ಒಂದು ಮಾಹಿತಿಯನ್ನು ನೀವು ಗೂಗಲ್ ಸರ್ಚ್ ಮಾಡಿ ತಿಳ್ಕೋಬೇಕು. ನೀವು ಸೈನ್ಸ್ ಓದ್ತಾ ಇದ್ದೀರಾ ಅಂದರೆ ಡಿಗ್ರಿಯಲ್ಲಿ ನೀವು ಸೈನ್ಸ್ ತಗೊಂಡಿದ್ದೀರಾ, ಆ ಡಿಗ್ರಿ ಮುಗಿದ ಮೇಲೆ ನಾನು
ಯಾವ ಒಂದು AI ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ನನಗೊಂದು ಒಳ್ಳೆ ಸಂಬಳ ಬರುತ್ತೆ, ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಆರ್ಟ್ಸ್ ಓದಿರುವಂಥವ್ರು ನಾನು ಯಾವ AI ಕೋರ್ಸನ್ನು ತಗೊಂಡ್ರೆ ನನ್ನ ಭವಿಷ್ಯ ಉಜ್ವಲ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಕಾಮರ್ಸ್ ತಗೊಂಡಿರುವಂಥವ್ರಿಗೂ ಆಪ್ಷನ್ಸ್ ಇದೆ, ನೀವು ಕೂಡ AI ಕ್ಷೇತ್ರಕ್ಕೆ ಕಾಲಿಡಬಹುದು. ಆದರೆ ನೀವು ಯಾವ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತೀರಾ ಅದರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಎಲ್ಲರೂ ಇಂಜಿನಿಯರ್ಗಳಾಗಕ್ಕಾಗಲ್ಲ, ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ IT ಉದ್ಯೋಗಿಗಳು ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ನೋಡಿ, ಮೊದಲ ಬಾರಿಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಯಾವ ಕೋರ್ಸ್ಗಳಿದೆಯಪ್ಪ ಅಂತಂದರೆ ತಾಂತ್ರಿಕ ಕೋರ್ಸ್ಗಳು, ಅಂದರೆ ಟೆಕ್ನಿಕಲ್ ಕೋರ್ಸ್ಗಳಿರುತ್ತೆ. ನೀವು PUCಯಲ್ಲಿ PCM ವಿಷಯಗಳನ್ನು ಓದಿದರೆ AI ಕ್ಷೇತ್ರದಲ್ಲಿ ತಾಂತ್ರಿಕವಾಗಿ ಆಳವಾಗಿ ಕಲಿಯೋದಕ್ಕೆ ನಿಮಗೆ ಹೆಚ್ಚಿನ ಅವಕಾಶಗಳಿದೆ. ಯಾವುದಪ್ಪ ಅಂತಂದರೆ BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ, ಈ ಕೋರ್ಸ್ನಲ್ಲಿ ಎಷ್ಟು ವರ್ಷಗಳಿದೆ, ಈ ಕೋರ್ಸ್ನಲ್ಲಿ ಏನೇನು ನಾವು ಕಲಿಬೋದು ಅಂಥೇಳಿ ತಿಳ್ಕೊಳ್ಳಿ. ಅತ್ಯಂತ ಜನಪ್ರಿಯ ಆಯ್ಕೆ ಅಂಥೇಳಿ ಹೇಳಲಾಗ್ತಾ ಇದೆ ಇದನ್ನು. ಇದು 4 ವರ್ಷಗಳ ಕೋರ್ಸ್ ಆಗಿದೆ. ಇದರಲ್ಲಿ ಆಲ್ಗಾರಿದಮ್ಗಳು, ರೋಬೋಟಿಕ್ಸ್ ಮತ್ತು ಡೇಟಾ ಸೈನ್ಸ್ ಬಗ್ಗೆ ಸಂಪೂರ್ಣ ತರಬೇತಿಯನ್ನು ನೀಡಲಾಗುತ್ತೆ. ಇವಾಗಿನ ಒಂದು ಟೆಕ್ನಾಲಜಿಯಲ್ಲಿ ಆಲ್ಗಾರಿದಮ್ಗಳು ಹೆಚ್ಚು ಬಳಕೆಯಲ್ಲಿದೆ, ರೋಬೋಟಿಕ್ಸ್ ತಂತ್ರಜ್ಞಾನ ಹೆಚ್ಚಾಗಿ ಬಳಕೆಯಲ್ಲಿದೆ, ಜೊತೆಗೆ ಡೇಟಾ ಸೈನ್ಸ್ ಕೂಡ ಬಹಳ ಬಳಕೆಯಲ್ಲಿದೆ. ಹೀಗಾಗಿ ಇದರ ಬಗ್ಗೆ ನಿಮಗೆ ಇಲ್ಲಿ ತರಬೇತಿಯನ್ನು ಕೊಡ್ತಾರೆ. ಇದಲ್ಲದೆ BSc ಇನ್ ಡಾಟಾ ಸೈನ್ಸ್ ಅಥವಾ AI ಕೂಡ ಒಂದು ಉತ್ತಮ ಆಯ್ಕೆ. ಸೊ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಇದು 3 ವರ್ಷಗಳ ಕೋರ್ಸ್ ಆಗಿದೆ. ಇಂಜಿನಿಯರಿಂಗಿಗೆ ಹೋಲಿಸಿದರೆ ಇದು ಹೆಚ್ಚು ಸಂಶೋಧನೆ ಮತ್ತು ವಿಶ್ಲೇಷಣೆಗೆ ಒತ್ತನ್ನು ಕೊಡುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಇನ್ ಕೇಸ್ ನಿಮಗೆ ಇಂಜಿನಿಯರಿಂಗಿಗೆ ಓದೋಕ್ಕಾಗಲಿಲ್ಲ, ಹೋಗೋಕ್ಕಾಗಲಿಲ್ಲ, ಸೀಟ್ ಸಿಗಲಿಲ್ಲ ಅಂತಂದಾಗ ನೀವು ಈ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಕಾಮರ್ಸ್ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ವ್ಯವಹಾರ ಮತ್ತು ವಿಶ್ಲೇಷಣೆ ಅಂತಂದರೆ ಗೊತ್ತಿಲ್ಲ. ಕಾಮರ್ಸ್ ಅಂತಂದರೆ ಯೂಶಲಿ ಬಿಸ್ನೆಸ್ ಮೆನ್ಗಳು, ಫೈನಾನ್ಷಿಯರ್ಗಳು ಹೆಚ್ಚಾಗಿರ್ತಾರೆ. ಹಾಗಾಗಿ ಕಾಮರ್ಸ್ ವಿದ್ಯಾರ್ಥಿಗಳು AIಯನ್ನು ನೇರವಾಗಿ ಕೋಡಿಂಗ್ ಮೂಲಕ ಕಲಿಯೋ ಬದಲು ಅದನ್ನು ವ್ಯವಹಾರದಲ್ಲಿ ಹೇಗೆ ಬಳಸ್ಕೊಳ್ಬೋದು ಅನ್ನೋದರ ಮೇಲೆ ನೀವು ಗಮನ ಹರಿಸಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ BCA ಓದಿದ್ದೀರಾ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ತಗೊಂಡಿದ್ರೆ ವಿತ್ AI ಸ್ಪೆಷಲೈಸೇಷನ್ ಅನ್ನುವಂಥ ಒಂದು ಕೋರ್ಸ್ ಇದೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಂಥೇಳಿ. ಅತ್ಯುತ್ತಮ ಆಯ್ಕೆ ಇದು ಅಂಥೇಳಿ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಾನು BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ವಿತ್ AI ಸ್ಪೆಷಲೈಸೇಷನ್ ಅನ್ನುವಂಥ ಒಂದು ಕೋರ್ಸ್ ಬರ್ತಾ ಇದೆ. ಅಂದರೆ ಎಲ್ಲ ರೀತಿಯಾದಂಥ ಕೋರ್ಸ್ಗಳಿಗೆ AI ಆ್ಯಡ್ ಮಾಡಲಾಗ್ತಾ ಇದೆ. AI ಮೂಲಕ ನೀವು ಕೋರ್ಸ್ಗಳನ್ನು ಅಪ್ಡೇಟ್ ಆಗಿ ಕಲಿಯೋದಕ್ಕೆ ಅವಕಾಶ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಕಾಲೇಜುಗಳಲ್ಲಿ ಗಣಿತ ವಿಷಯ ಕಡ್ಡಾಯವಲ್ಲ. ನೋಡಿ, ಕೆಲವರಿಗೆ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ಗಣಿತ ಸ್ವಲ್ಪ ಕಬ್ಬಿಣದ ಕಡಲೆ ಆಗುತ್ತೆ. ಬಟ್ ಈ ಒಂದು ಕೋರ್ಸನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಗಣಿತದ ವಿಷಯ ಕಡ್ಡಾಯ ಅಲ್ಲ. ಹಾಗಾಗಿ BBA ಇನ್ ಬಿಸ್ನೆಸ್ ಅನಾಲಿಟಿಕ್ಸ್ ಎಂಬ ಕೋರ್ಸ್ ಕೂಡ ಇದೆ. ಇದರಲ್ಲಿ ನೀವು ಡೇಟಾವನ್ನು ಬಳಸಿಕೊಂಡು ವ್ಯವಹಾರದ ನಿರ್ಧಾರಗಳನ್ನು ಹೇಗೆ ತಗೊಳ್ಳೋದು ಮತ್ತು AI ಪರಿಕರಗಳನ್ನು ಹೇಗೆ ಬಳಸೋದು ಅನ್ನೋದನ್ನು ಇಲ್ಲಿ ಕಲಿಸಲಾಗುತ್ತೆ. ಸೊ ಇದ್ರ ಬಗ್ಗೆ ಆಸಕ್ತಿ ಇದ್ದರೆ ನೀವು ಈ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಫಿನ್ಟೆಕ್ ಕ್ಷೇತ್ರದಲ್ಲಿ ದೊಡ್ಡ ಅವಕಾಶಗಳನ್ನು ಈ ಒಂದು AI ತೆರೀತಾ ಇದೆ. ಹಾಗಾಗಿ ಅದರ ಬಗ್ಗೆ ಕೂಡ ನೀವು ಒಂದು ಗಮನವನ್ನು ಇಡಿ. ಇನ್ನು ಲಾಸ್ಟ್ ಪಾರ್ಟ್ ಆರ್ಟ್ಸ್. ನಮಗೆ ಇಂಗ್ಲೀಷ್ ಅಷ್ಟೊಂದು ಬರಲ್ಲ, ಮ್ಯಾಥ್ಸ್ ತಲೆಗೆ ಹತ್ತಲ್ಲ, ನಾವು ಪಕ್ಕಾ ಕನ್ನಡದವರು, ಕನ್ನಡ ಮಾತ್ರ ನಮ್ಗೆ ಅರ್ಥ ಆಗೋದು, ನಾವು ಓದಿರೋದೇ ಕನ್ನಡ ಮೀಡಿಯಮ್ ಅನ್ನುವಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ನಮ್ಮ ದೇಶದಲ್ಲಿ ಮಾತೃಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯನ್ನು ಕಲಿಯೋಕ್ಕೆ ಸಾಧ್ಯವಾಗದ ವಿದ್ಯಾರ್ಥಿಗಳಿದ್ದಾರೆ. ಪಾಪ ಅವರಿಗೆ ಯಾಕೆ ಕಲಿಯೋಕ್ಕಾಗಿಲ್ಲ ಅಂತಂದರೆ ಅವ್ರ ಕುಟುಂಬದಲ್ಲಿ ಅವರಿಗೆ ಅದರ ಅವಕಾಶ ಇರೋದಿಲ್ಲ. ಮಾತೃಭಾಷೆ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜನ್ನು ಕಲಿಯುವಂಥ ಒಂದು ಅವಕಾಶ ಅವರಿಗೆ ಇರಲಿಲ್ಲ. ಹಾಗಾಗಿ ಈ ಆರ್ಟ್ಸ್ ಮೊರೆ ಹೋಗಿರ್ತಾರೆ ಕೆಲ ವಿದ್ಯಾರ್ಥಿಗಳು. ಗ್ರಾಮೀಣ ಪ್ರದೇಶಗಳಲ್ಲಿರುವಂಥ ಕೆಲ ವಿದ್ಯಾರ್ಥಿಗಳಿಗೆ ಸೃಜನಶೀಲ AI ಮತ್ತು ಡಿಪ್ಲೊಮಾ ಆರ್ಟ್ಸ್ ಅಥವಾ ಕಲಾ ವಿಭಾಗದ ವಿದ್ಯಾರ್ಥಿಗಳು ಕೂಡ AI ಕ್ಷೇತ್ರಕ್ಕೆ ಬರಬಹುದು ಅಂಥೇಳಿ ಅನೇಕರಿಗೆ ಗೊತ್ತಿಲ್ಲ. ಓಕೆ, ಕಾಮರ್ಸ್ ಓದಿರೋರು ಇಂಗ್ಲೀಷ್ ಗೊತ್ತಿರುತ್ತೆ, ಸೈನ್ಸ್ ಓದಿರೋರಿಗೂ ಇಂಗ್ಲೀಷ್ ಗೊತ್ತಿರುತ್ತೆ. AI ಟೆಕ್ನಾಲಜಿಯನ್ನು ಕನ್ನಡದಲ್ಲಿ ಕಲಿಸ್ತಾರಾ? ಇಲ್ಲ, ಇಂಗ್ಲೀಷಲ್ಲೇ ಹೇಳ್ಕೊಡೋದು. ಹಾಗಾಗಿ ಆರ್ಟ್ಸ್ ಓದಿರುವಂಥವ್ರಿಗೆ ಏನಪ್ಪ AI ಕ್ಷೇತ್ರದಲ್ಲಿ ಅವಕಾಶಗಳಿದೆ, ಖಂಡಿತ ಇರಲಿಕ್ಕಿಲ್ಲ ಅಂಥೇಳಿ ನೀವೇನಾದರೂ ಅಂದುಕೊಂಡಿದ್ರೆ ಅದು ಖಂಡಿತ ಸುಳ್ಳು. ಖಂಡಿತವಾಗಿಯೂ ಆರ್ಟ್ಸ್ ಓದಿರುವಂಥವ್ರಿಗೆ AI ಕ್ಷೇತ್ರದಲ್ಲಿ ಅವಕಾಶಗಳಿದೆ, ಕೋರ್ಸ್ಗಳಿಗೆ ಅವಕಾಶ ಇದೆ.
ನೋಡಿ, BDES ಅಂತ ಹೇಳಿ ನಾವು ಇದನ್ನು ಕರಿತೀವಿ, ಬ್ಯಾಚುಲರ್ ಆಫ್ ಡಿಸೈನ್ ವಿತ್ AI ಇಂಟಿಗ್ರೇಷನ್ ಅನ್ನುವಂಥ ಕೋರ್ಸ್ ಇದು. ಇದರ ಮೂಲಕ ಸೃಜನಶೀಲ ಕೆಲಸಗಳಲ್ಲಿ AI ಬಳಕೆಯನ್ನು ಹೇಗೆ ನಾವು ಬಳಕೆ ಮಾಡ್ಕೋಬೋದು ಅಂಥೇಳಿ ಇಲ್ಲಿ ಕಲಿಸ್ತಾರೆ. ಎಕ್ಸಾಂಪಲ್ಗೆ ಹೇಳೋದಾದರೆ ಚಿತ್ರಕಲೆ, ಡ್ರಾಯಿಂಗ್, ಅದು ಕೂಡ AI ಟೆಕ್ನಾಲಜಿಯಲ್ಲಿ ಮಾಡುವಂಥದ್ದು. UX ಡಿಸೈನ್ ಮತ್ತು ಜಾಹೀರಾತು ಕ್ಷೇತ್ರಗಳಲ್ಲಿ ಇವತ್ತು AI ಸಿಕ್ಕಾಬಟ್ಟೆ ವರ್ಕ್ ಆಗ್ತಾ ಇದೆ. ಜಾಹೀರಾತು ಕ್ಷೇತ್ರಗಳಲ್ಲಿ AI ಅಪ್ಲಿಕೇಶನ್ಗಳ ಬಳಕೆ ಹೆಚ್ಚಾಗಿದೆ. ಹೀಗಾಗಿ ಇದರ ಜೊತೆಗೆ ಯಾವುದೇ ಪದವಿ ಪಡೀತಾ ಇರುವಾಗ ಅಥವಾ PUC ನಂತರ ನೀವೇನಾದರೂ ಫೇಲ್ ಆಗಿದ್ದರೆ ಅಥವಾ ನೆಕ್ಸ್ಟ್ ಟರ್ಮ್ ಎಕ್ಸಾಮ್ ತಗೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇದ್ದರೆ, ಫೇಲ್ ಆಗಿದ್ದು ಇನ್ನೊಂದು ಅಟೆಂಪ್ಟ್ ಮಾಡೋಣ ಅಂತೇಳಿ ಅಂದುಕೊಂಡಿದ್ದರೆ, ಅಥವಾ ಒಂದು ವರ್ಷ ಗ್ಯಾಪ್ ತಗೊಳ್ಳುವಂಥ ಯೋಚನೆ ಇದ್ದರೆ, PUC ನಂತರ 6 ತಿಂಗಳಿನಿಂದ 1 ವರ್ಷದ ಡಿಪ್ಲೊಮಾ ಇನ್ AI ಅನ್ನುವಂಥ ಒಂದು ಕೋರ್ಸ್ಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು. ಅಫ್ಕೋರ್ಸ್ ಡಿಪ್ಲೊಮಾಗೆ ಹೋಗೋಕ್ಕೆ ಬಹುಶಃ PUC ಪಾಸ್ ಆಗಿರಬೇಕು. ಜಸ್ಟ್ ಪಾಸ್ ಆಗಿದ್ದರೂ ಕೂಡ ಇದಕ್ಕೆ ಅಡ್ಮಿಷನ್ ಸಿಗುತ್ತೋ ಏನೋ ಗೊತ್ತಿಲ್ಲ, ಬಟ್ ನೀವು ಆ ಕಾಲೇಜುಗಳಲ್ಲಿ ಹೋಗಿ ವಿಚಾರಿಸಬೇಕು. ಇನ್ನು ಗೂಗಲ್, IBM ಮತ್ತು ಮೈಕ್ರೋಸಾಫ್ಟ್ನಂಥ ಸಂಸ್ಥೆಗಳು ನೀಡುವ ಆನ್ಲೈನ್ ಪ್ರಮಾಣ ಪತ್ರ ಕೋರ್ಸ್ಗಳು ಕೂಡ ಇದಕ್ಕೆ ಪೂರಕವಾಗಿದೆ. ಒಂದಷ್ಟು ಕಡೆ AIಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು 6 ತಿಂಗಳಿಂದ 1 ವರ್ಷದವರೆಗೂ ಕೂಡ ಕಲಿಸ್ಕೊಡ್ತಿದ್ದಾರೆ. ಜೊತೆಗೆ ವಿತ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ನಿಮಗೆ ಇನ್ ಕೇಸ್ PUC ಆದಮೇಲೆ ಈ ಕೋರ್ಸ್ ಮಾಡ್ಕೊಂಡ ಮೇಲೂ ಕೂಡ ನಿಮಗೆ ಜಾಬ್ ಆಪರ್ಚುನಿಟಿಗಳು ಇರುತ್ತೆ. ಮತ್ತು ಡಿಗ್ರಿ ಮಾಡಲೇಬೇಕು ಅನ್ನುವಂಥ ಏನು ಕಂಡೀಷನ್ಸ್ ಇರಲ್ಲ. ಕೆಲಸ ಸಿಕ್ಬಿಟ್ರೆ ಇನ್ನೂ ಈಸಿ. ಆಮೇಲೆ ನೀವು ಬೇಕಿದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಆಯ್ಕೆ ನಿಮಗೆ ಬಿಟ್ಟಿದ್ದು. ಇನ್ನು ಆನ್ಲೈನ್ ಸರ್ಟಿಫಿಕೇಷನ್ ಮತ್ತು ಸ್ಕಿಲ್ ಕೋರ್ಸ್ಗಳು ಕೂಡ ಇದೆ. ಇದು ಎಲ್ಲ ವಿಭಾಗದವರೆಗೂ ಕೂಡ ಇದೆ. ನಿಮಗೆ ಯಾವ ಥರ ಸ್ಕಿಲ್ ಇದೆಯೋ ಅದಕ್ಕೆ ಸಂಬಂಧಪಟ್ಟಂಥ AI ಕೋರ್ಸ್ಗಳು ಲಭ್ಯ ಇದೆ. PUC ಮುಗಿಸಿದ ಯಾರೇ ಆಗಲಿ ತಕ್ಷಣ ಕೆಲಸಕ್ಕೆ ಸೇರೋಕ್ಕೆ ಅಥವಾ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕರ್ಸೆರಾ ಮತ್ತು ಯುಡೆಮೈ ಅಥವಾ ಗೂಗಲ್ನಂಥ ವೇದಿಕೆಗಳಲ್ಲಿ ಜನರೇಟಿವ್ AI ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮಾಡಬಹುದು. AI ಫಾರ್ ಎವ್ರಿವನ್ ನಂಥ ಕೋರ್ಸ್ಗಳು ತಾಂತ್ರಿಕ ಅಲ್ಲದವರಿಗೂ AI ಬಗ್ಗೆ ಸರಳವಾಗಿ ತಿಳಿಸಿಕೊಡುತ್ತೆ. ಅಂದರೆ ನಿಮಗೆ ಟೆಕ್ನಾಲಜಿ ಬಗ್ಗೆ ಐಡಿಯಾ ಇಲ್ಲ ಅಂತಂದರೂ ಕೂಡ ನಿಮ್ಮ ನಾಲೆಡ್ಜಿಗೆ ತಕ್ಕಂಥ AI ಟೆಕ್ನಾಲಜಿಗಳನ್ನು ಕಲಿಯೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇವು ನಿಮ್ಮ ರೆಸ್ಯೂಮ್ಗೆ ಹೆಚ್ಚಿನ ಮೌಲ್ಯವನ್ನು ತಂದುಕೊಡುತ್ತೆ. ಈ ಒಂದು ಕೋರ್ಸ್ಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಸ್ಪರ್ಧೆ ಮಾಡೋಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗಾಗಿ PUC ನಂತರ AI ಲೋಕಕ್ಕೆ ಎಂಟ್ರಿ ಕೊಟ್ಟಿರುವಂಥ ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಯಾವುದೇ ಇರಲಿ, ನೀವು ಕೂಡ AIಗಳನ್ನು ಕಲಿಬಹುದು. ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ನಾನು IT ಉದ್ಯಮಿ ಆಗಬೇಕು, ಉದ್ಯೋಗಿ ಆಗಬೇಕು ಅನ್ನುವಂಥ ಕನಸು ಎಲ್ರಿಗೂ ಇರುತ್ತೆ. ಬಟ್ ಅದೆಲ್ಲರಿಗೂ ಸಾಧ್ಯ ಇಲ್ಲ. ಈಗಿನ ಜನ್ರೇಷನ್ಗೆ ಅತ್ಯುತ್ತಮ ಆಯ್ಕೆ ಅಂತಂದರೆ ಅದು AI. ಸೊ AI ಬಗ್ಗೆ ಏನೇನು ಕೋರ್ಸ್ಗಳಿದೆ, ಯಾರ್ಯಾರು ಏನೇನು ಮಾಡ್ಬೋದು, ಏನೇನು ಕಲಿಬೋದು, ಎಷ್ಟು ವರ್ಷ ಕೋರ್ಸ್, ಅದಕ್ಕೆ ಎಷ್ಟು ಫೀಸು, ಎಲ್ಲವನ್ನು ಹುಡುಕಿ ತಿಳ್ಕೊಂಡು ಕಲ್ತ್ಕೊಂಡು ಬಿಟ್ಟರೆ ಮುಂದೊಂದು ದಿನ ನೀವೇ ಈ ಜಗತ್ತನ್ನು ಆಳುವಂಥ ಒಂದು ಅರಸರಾಗ್ತೀರಾ. AI ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಎಲ್ಲವೂ ನಮ್ಮ ಅಂಗೈಯಲ್ಲೇ ಬಂದು ಕೂತ್ಕೊಳ್ಳುತ್ತೆ. ನಮ್ಮ ಹಣ ಕೂಡ ನಮ್ಮ ಕೂತಲ್ಲಿಗೆ ಬಂದುಬಿಡುತ್ತೆ. ಮನೆಯಲ್ಲೇ ಕೂತ್ಕೊಂಡು ಇವತ್ತು ಎಷ್ಟೋ ಜನ AI ಟೆಕ್ನಾಲಜಿಗಳನ್ನು ಕಲ್ತ್ಕೊಂಡು ಮನೆಯಿಂದಲೇ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ದಯವಿಟ್ಟು ಟೆನ್ಷನ್ ತಗೊಳ್ಳದೆ AI ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಈ ಒಂದು ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ಫುಲ್ ಆಗಲಿ. ಯಾಕಂದರೆ ಎಷ್ಟೋ ಜನ ಪಾಪ PUC ರಿಸಲ್ಟ್ ಬಂತು ಅಂಥೇಳಿ ಒಂದಷ್ಟು ಸ್ಟೂಡೆಂಟ್ಸ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥ ವಿಚಾರಗಳು ಈಗೀಗ ಬೆಳಕಿಗೆ ಬರ್ತಾ ಇದೆ. ಅಂಥವರಿಗೆ, ಅಂಥ ಪೋಷಕರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಲಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.